ಬಿಗಿ ಕ್ರಮ ಕೈಗೊಳ್ಳುವ ವಿಚಾರ ಈ ಬಗ್ಗೆ ಸಂಪುಟ ಸಭೆಯಲ್ಲಿ ಚರ್ಚಿಸಿ ನಿರ್ಧಾರವನ್ನ ಕೈಗೊಳ್ತೀವಿ. ಬೆಂಗಳೂರಲ್ಲಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತಜ್ಞರ ಜೊತೆ ನಿರಂತರ ಸಂಪರ್ಕದಲ್ಲಿದ್ದೇನೆ, ಸಲಹೆ ಮೇಲೇನೆ ಬಿಗಿಯಾದಂತ ಕ್ರಮವನ್ನ ಮಾಡಿದ್ದೇವೆ, ಮುಂದೆ ಮತ್ತಷ್ಟು ಬಿಗಿಯಾದಂತ ಕ್ರಮದ ಬಗ್ಗೆ ತಿಳಿಸ್ತೇನೆ ಅಂತ ಹೇಳಿದ್ದಾರೆ. ಸೋಮವಾರ ಸಚಿವ ಸಂಪುಟ ಸಭೆ ನಡೆಯುತ್ತೆ. ಅಂತಿಮವಾಗಿ ಸಿಎಂ ಜೊತೆ ಚರ್ಚಿಸಿ ತೀರ್ಮಾನಿಸುತ್ತಾರೆ. ಬೆಂಗಳೂರಲ್ಲಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರು ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ಈಗ ಆಲ್ರೆಡಿ ಟಫ್ ರೂಲ್ಸ್ ಇದೆ, 90% ಅಷ್ಟು ಲಾಕ್ಡೌನ್ ಅನ್ನುವ ರೀತಿಯಲ್ಲೇ ಮಾಡಿದ್ದೀರಾ, ಅಘೋಷಿತ ಲಾಕ್ಡೌನ್ ಇರುವಂಥದ್ದು. ಈಗ ಇನ್ನಷ್ಟು ಟಫ್ ರೂಲ್ಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನಿಸ್ತಾರಂತೆ. ನೋಡಬೇಕು ಇನ್ಯಾವುದಕ್ಕೆ ಬ್ರೇಕ್ ಹಾಕುವಂಥ ಕೆಲಸವನ್ನ ಮಾಡುತ್ತೆ ಸರ್ಕಾರ ಅಂತ. ಸೋಮವಾರದ ಕ್ಯಾಬಿನೆಟ್ನಲ್ಲಿ ಎಲ್ಲ ನಮ್ಮ ಸಂಪುಟ ಸಚಿವದ ಸಹೋದ್ಯೋಗಿಗಳು, ನಮ್ಮ ಕೊಲೀಗ್ಸ್ ಎಲ್ಲರೂ ಕೂಡ ಮಾತಾಡ್ತಾರೆ, ಅವರವರು ವ್ಯಾಖ್ಯಾನಗಳು ಮಾಡ್ತಾರೆ. ಅಂತಿಮವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ವಿಲ್ ಡಿಸೈಡ್ ಅಲ್ವಾ, ನಾನು ಈಗ ಹೇಳಲಿಕ್ಕಾಗಲ್ಲ. ಆರೋಗ್ಯ ಇಲಾಖೆ ಕಡೆಯಿಂದ ನಮ್ಮ ದೃಷ್ಟಿಕೋನದಿಂದ ಏನೆಲ್ಲ ಸಲಹೆಗಳನ್ನು ಕೊಡಬೇಕು ಅದನ್ನು ಕೊಡ್ತೇನೆ. ಅದರ ಮೇಲೆ ಇಟ್ ಈಸ್ ದ ವಿಸ್ಡಮ್ ಆಫ್ ದ ಕ್ಯಾಬಿನೆಟ್ ಟು ಟೇಕ್ ದ ಅಲ್ಟಿಮೇಟ್ ಡಿಸಿಷನ್. ನಿರಂತರವಾಗಿ ಮಾಡ್ತಾನೆ ಇದ್ದೀನಿ, ಡೋಂಟ್ ವರಿ ಅಬೌಟ್. ಪ್ರತಿಯೊಂದು ದಿವಸ ಕೂಡ ನಾವು ಮಾತಾಡ್ಕೊಳ್ತಾನೆ ಇದೀವಿ. ಯಾಕಂದ್ರೆ ತಜ್ಞರ ಜೊತೆ ಮಾತಾಡ್ಕೊಳ್ದಿರ ನಾವು ಯಾವುದು ವೈಜ್ಞಾನಿಕವಾಗಿ ನಿರ್ಧಾರಗಳನ್ನ ತೆಗೆದುಕೊಳ್ಳಿಕ್ ಬರಲ್ಲ. ವಿ ಹ್ಯಾವ್ ಟು ಬಿ ಇನ್ ಕಾನ್ಸ್ಟೆಂಟ್ ಎಂಗೇಜ್ಮೆಂಟ್ ವಿತ್ ದ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್. ಸೋಮವಾರದ ಕ್ಯಾಬಿನೆಟ್ ನಲ್ಲಿ ಎಲ್ಲ ನಮ್ಮ ಸಂಪುಟ ಸಚಿವದ ಸಹೋದ್ಯೋಗಿಗಳು, ನಮ್ಮ ಕೊಲೀಗ್ಸ್ ಎಲ್ಲರೂ ಕೂಡ ಮಾತಾಡ್ತಾರೆ, ಅವರವರು ವ್ಯಾಖ್ಯಾನಗಳು ಮಾಡ್ತಾರೆ. ಅಂತಿಮವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ವಿಲ್ ಡಿಸೈಡ್ ಅಲ್ವಾ, ನಾನು ಈಗ ಹೇಳಲಿಕ್ಕಾಗಲ್ಲ. ಆರೋಗ್ಯ ಇಲಾಖೆ ಕಡೆಯಿಂದ ನಮ್ಮ ದೃಷ್ಟಿಕೋನದಿಂದ ಏನೆಲ್ಲ ಸಲಹೆಗಳನ್ನು ಕೊಡಬೇಕು ಅದನ್ನು ಕೊಡ್ತೇನೆ. ಅದರ ಮೇಲೆ ಇಟ್ ಈಸ್ ದ ವಿಸ್ಡಮ್ ಆಫ್ ದ ಕ್ಯಾಬಿನೆಟ್ ಟು ಟೇಕ್ ದ ಅಲ್ಟಿಮೇಟ್ ಡಿಸಿಷನ್. ನಿರಂತರವಾಗಿ ಮಾಡ್ತಾನೆ ಇದ್ದೀನಿ, ಡೋಂಟ್ ವರಿ ಅಬೌಟ್. ಪ್ರತಿಯೊಂದು ದಿವಸ ಕೂಡ ನಾವು ಮಾತಾಡ್ಕೊಳ್ತಾನೆ ಇದೀವಿ. ಯಾಕಂದ್ರೆ ತಜ್ಞರ ಜೊತೆ ಮಾತಾಡ್ಕೊಳ್ದಿರ ನಾವು ಯಾವುದು ವೈಜ್ಞಾನಿಕವಾಗಿ ನಿರ್ಧಾರಗಳನ್ನ ತೆಗೆದುಕೊಳ್ಳಿಕ್ ಬರಲ್ಲ. ವಿ ಹ್ಯಾವ್ ಟು ಬಿ ಇನ್ ಕಾನ್ಸ್ಟೆಂಟ್ ಎಂಗೇಜ್ಮೆಂಟ್ ವಿತ್ ದ ಟೆಕ್ನಿಕಲ್. ಇಲ್ಲಿ ಪ್ರಮುಖವಾಗಿ ಕೋವಿಡ್ ಲಸಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆನೂ ಕೂಡ ಮಾತನಾಡಿದ್ದಾರೆ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರು. ಯಾಕೆಂದ್ರೆ ಈ ಲಸಿಕೆಯನ್ನ ಉಚಿತವಾಗಿ ನೀಡುವಂತ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಸರ್ಕಾರದ ಮೇಲೆ ಹೆಚ್ಚಾಗಿದೆ ಒತ್ತಡ. ಈಗಾಗಲೇ ಹಲವು ರಾಜ್ಯಗಳಲ್ಲಿ ಕೋವಿಡ್ ಲಸಿಕೆ ಉಚಿತದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಿಗ್ತಾ ಇರುವಂತ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ವಿ. ಜಾರ್ಖಂಡ್, ಗೋವಾ, ಛತ್ತೀಸ್ಗಢ, ಉತ್ತರ ಪ್ರದೇಶ, ಅಸ್ಸಾಂ, ಮಧ್ಯಪ್ರದೇಶ, ಕೇರಳ, ಬಿಹಾರ, ಸಿಕ್ಕಿಂನಲ್ಲಿ ಉಚಿತವಾಗಿ ಕೊಡ್ಲಿಕ್ಕೆ ನಿರ್ಧಾರವನ್ನು ಮಾಡಲಾಗಿರುವಂಥದ್ದು. ಉಚಿತವಾಗಿ ನೀಡೋದಾಗಿ ಕೆಲ ರಾಜ್ಯಗಳಲ್ಲಿ ಈಗ ಆಲ್ರೆಡಿ ಘೋಷಣೆಯನ್ನ ಕೂಡ ಮಾಡಲಾಗಿದೆ. ರಾಜ್ಯದಲ್ಲೂ ಕೂಡ ಉಚಿತ ಲಸಿಕೆ ನೀಡುವಂತೆ ಒತ್ತಡ ಅಂತೂ ಹೆಚ್ಚಿದೆ. ಈಗ ಆಲ್ರೆಡಿ 400 ಕೋಟಿ ರೂಪಾಯಿಯನ್ನು ವ್ಯಯಿಸಿ 1 ಕೋಟಿ ಕೋವಿಶೀಲ್ಡ್ ಆ ಒಂದು ವ್ಯಾಕ್ಸಿನ್ ಅನ್ನ ಕೂಡ ಬುಕ್ ಮಾಡಿದೆ ಸರ್ಕಾರ. ಅದನ್ನು ಕೂಡ ಫ್ರೀಯಾಗಿ ಕೊಡಬೇಕಾಗಿದೆ. ನೋಡಬೇಕು ಫ್ರೀಯಾಗಿ ಕೊಡ್ತಾರಾ ಅಥವಾ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಕೂಡ ದುಡ್ಡನ್ನ ಫಿಕ್ಸ್ ಮಾಡ್ತಾರಾ, ರೇಟನ್ನು ಫಿಕ್ಸ್ ಮಾಡ್ತಾರಾ ಅಂತ. ಆರ್ಥಿಕವಾಗಿ ಸಂಕಷ್ಟಕ್ಕೆ ಸಿಲುಕಿರುವಂತವರಿಗೆ ಉಚಿತ ಲಸಿಕೆ ನೀಡಬೇಕು. ಹಲವು ಸಾರ್ವಜನಿಕರಿಂದ ಸಿಎಂ BS ಯಡಿಯೂರಪ್ಪನವರ ಮೇಲೆ ಒತ್ತಡ ಕೇಳಿ ಬರ್ತಾ ಇದೆ. ಪ್ರತಿಪಕ್ಷಗಳಿಂದಲೂ ಕೂಡ ಸರ್ಕಾರದ ಮೇಲೆ ನಿರಂತರವಾಗಿ ಒತ್ತಡ ಇರುವಂಥದ್ದು. ಕೋವಿಡ್ನಿಂದ ಜನ ನಲಗಿದ್ದಾರೆ. ಬಡ ಜನರು ಹಣ ಕೊಟ್ಟು ಲಸಿಕೆಯನ್ನು ಪಡೀಲಿಕ್ಕೆ ಸಾಧ್ಯವಿಲ್ಲ. ಆಕ್ಚುಲಿ ಕೇಂದ್ರ ಸರ್ಕಾರ ಕೊಡುತ್ತೆ ಅಂದ್ಕೊಂಡಿದ್ರು, ಬಟ್ ಕೇಂದ್ರ ಸರ್ಕಾರ ಕೊಡಲೇ ಇಲ್ಲ. ಅಂದ್ರೆ 45 ಇಯರ್ಸ್ ಮೇಲಿರುವಂತವರಿಗೆ ಕೊಡ್ತಾ ಇದ್ದಾರೆ ಸರ್ಕಾರಿ ಆಸ್ಪತ್ರೆಯಲ್ಲಿ. ಆದ್ರೆ ಈಗ ರಾಜ್ಯ ಸರ್ಕಾರದ ಮೇಲೆನೆ ಹೊರೆ ಹಾಕಿದೆ ಕೇಂದ್ರ ಸರ್ಕಾರ. ಯಾಕೆಂದ್ರೆ ಇಲ್ಲಿ ಪ್ರಮುಖವಾಗಿ 50% ಅಷ್ಟು ರಾಜ್ಯ ಸರ್ಕಾರಗಳೇ ಅಲ್ಲಿ ಬೈ ಮಾಡಬೇಕು ಲಸಿಕೆಯನ್ನ ಅಂತ ಹೇಳಿರುವಂತ ಹಿನ್ನೆಲೆಯಲ್ಲಿ ಅದು ರಾಜ್ಯ ಸರ್ಕಾರಗಳಿಗೆ, ಎಲ್ಲ ರಾಜ್ಯ ಸರ್ಕಾರಗಳಿಗೂ ಕೂಡ ಹೊರೆ ಬಿದ್ದಂತಾನೆ ಆಗಿರುವಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿನೇ ಸಾಕಷ್ಟು ರಾಜ್ಯಗಳು ಮನವಿಯನ್ನ ಮಾಡಿಕೊಂಡು ಕೇಂದ್ರ ಸರ್ಕಾರವನ್ನ ಫ್ರೀಯಾಗಿ ಕೊಟ್ಬಿಡಿ, 1 ನೇಷನ್ 1 ಟ್ಯಾಕ್ಸ್ ಅಂತೀರಾ, 1 ನೇಷನ್ 1 ಎಲೆಕ್ಷನ್ ಅಂತೀರಾ, 1 ನೇಷನ್ ಫ್ರೀ ವ್ಯಾಕ್ಸಿನ್ ಯಾಕೆ ಮಾಡ್ತಾ ಇಲ್ಲ ಅಂತೆಲ್ಲ ಪ್ರಶ್ನೆ ಮಾಡಿದ್ರು. ತೆಲಂಗಾಣದ ಸಿಎಂ ಸೇರಿದಂತೆ ಪ್ರತಿಯೊಬ್ಬರು ಅಂದ್ರೆ ಸಾಕಷ್ಟು ರಾಜ್ಯಗಳ ಮುಖ್ಯಮಂತ್ರಿಗಳು. ಸೊ ಈಗ ರಾಜ್ಯ ಸರ್ಕಾರದ ಮೇಲೆ ನಿರ್ಧಾರ ನಿಂತಿರುವಂಥದ್ದು. ರಾಜ್ಯದ ಜನರಿಗೆ ಫ್ರೀ ವ್ಯಾಕ್ಸಿನ್ ಅನ್ನ ಕೊಡ್ತಾರಾ ಇಲ್ವಾ ಅಂತ. ಮೇ 1ರಿಂದ 18 ವರ್ಷ ಮೇಲ್ಪಟ್ಟಂತವರಿಗೆ ಲಸಿಕೆಯನ್ನ ನೀಡಬೇಕಾಗಿದೆ. ಹಾಕಿಸ್ಕೊಳ್ಬಹುದು 18 ವರ್ಷ ಮೇಲ್ಪಟ್ಟಂತವರು.
ಸರ್ಕಾರವೇ ಮುಂದೆ ಬಂದು ಉಚಿತ ಲಸಿಕೆ ನೀಡುವಂತೆ ಸಿಎಂಗೆ ಆಂತರಿಕವಾಗಿಯೂ ಕೂಡ ಹೆಚ್ಚಿದೆ ಒತ್ತಡ. ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ಕೂಡ ಮುಖ್ಯಮಂತ್ರಿಗಳು ಕೂಡ ಮಾಡಿರ್ತಾರೆ. ಸ್ವಪಕ್ಷೀಯರಿಂದಲೂ ಕೂಡ ಸಿಎಂಗೆ ಒತ್ತಡವನ್ನು ಹಾಕಲಾಗಿದೆ. ಈಗಾಗಲೇ ಕೋವಿಡ್ ನಿರ್ವಹಣೆಯಲ್ಲಿ ವಿಫಲ ಅಂತ ಆರೋಪ ಮಾಡಲಾಗ್ತಾ ಇದೆ. ರಾಜ್ಯ ಸರ್ಕಾರ ವಿಫಲವಾಗಿದೆ ಅಂತ ವಿಪಕ್ಷಗಳು ಮುಗಿಬಿದ್ದಿದ್ದಾವೆ. ಆಕ್ಸಿಜನ್, ರೆಮ್ಡಿಸಿವಿಯರ್, ಇಂಜೆಕ್ಷನ್, ಬೆಡ್ ಇದೆಲ್ಲದರ ಸಮಸ್ಯೆ ಇದೆ ಅಂತ ವಿಪಕ್ಷಗಳು ಆಗಾಗ್ಗೆ ಆರೋಪವನ್ನು ಮಾಡ್ತಾನೆ ಇದ್ದಾರೆ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನಂದ್ ಪಟೇಲ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚಿದಾನಂದ್ ಪಟೇಲ್, ಈಗ ಆಲ್ರೆಡಿ ಸಾಕಷ್ಟು ರಾಜ್ಯಗಳು ತನ್ನ ರಾಜ್ಯದ ಪ್ರಜೆಗಳಿಗೆ ಉಚಿತವಾಗಿ ಲಸಿಕೆಯನ್ನ ಕೊಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರವನ್ನು ಮಾಡಿರುವಂತದ್ದು. ನಮ್ಮ ರಾಜ್ಯದ ರಾಜ್ಯ ಸರ್ಕಾರ ಏನ್ ತೀರ್ಮಾನ ಕೈಗೊಳ್ಳುವಂತ ಸಾಧ್ಯತೆ ಇದೆ ಅಂತ, ಯಾಕೆಂದ್ರೆ ಈಗ ಆಲ್ರೆಡಿ 1 ಕೋಟಿ ಕೋವಿಶೀಲ್ಡ್ ಲಸಿಕೆಯನ್ನ ಬುಕ್ ಮಾಡಿದ್ದಾರೆ. ಪೃಥ್ವಿರಾಜ್ ಹಾರ್ನಳ್ಳಿ, ಈಗಾಗಲೇ ಜಾರ್ಖಂಡ್, ಗೋವಾ, ಛತ್ತೀಸ್ಗಢ, ಉತ್ತರ ಪ್ರದೇಶ, ಅಸ್ಸಾಂ, ಮಧ್ಯಪ್ರದೇಶ, ಕೇರಳ, ಬಿಹಾರ, ಸಿಕ್ಕಿಂ ರಾಜ್ಯಗಳಲ್ಲಿ ಅಲ್ಲಿನ ಜನರಿಗೆ ಉಚಿತವಾಗಿ ಕೋವಿಡ್ ಲಸಿಕೆ ನೀಡುವುದಾಗಿ ಸರ್ಕಾರ ಘೋಷಣೆ ಮಾಡಿದೆ. ಇದರ ಬೆನ್ನಲ್ಲೇ ಇದೀಗ ರಾಜ್ಯ ಸರ್ಕಾರ ಕೂಡ ಎಲ್ಲೊಂದ್ ಕಡೆ ಒತ್ತಡ ಏರಿರುವಂತದ್ದು. ಈಗಾಗಲೇ ಉಚಿತ ಲಸಿಕೆ ನೀಡುವಂತೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರಿಗೆ ಆಪ್ತರು, ಸಚಿವರು ಮತ್ತು ವಿಪಕ್ಷಗಳಿಂದ ಕೂಡ ದೊಡ್ಡ ಮಟ್ಟದ ಒತ್ತಡ ಎದುರಾಗಿರುವಂತದ್ದು. ಈಗಾಗಲೇ ಪ್ರತಿಪಕ್ಷಗಳಿಂದ ಕೂಡ ಸರ್ಕಾರದ ಮೇಲೆ ನಿರಂತರ ಒತ್ತಡ ಮತ್ತು ಕೋವಿಡ್ ನಿಂದ ಜನ ನಲಗಿರುವಂತದ್ದು, ಬಡ ಜನರ ಹಣ ಕೊಟ್ಟು ಲಸಿಕೆ ಪಡೆಯಲು ಸಾಧ್ಯ ಇಲ್ಲ ಎಂಬ ಅಭಿಪ್ರಾಯ ಕೂಡ ವ್ಯಕ್ತವಾಗಿರುವಂತದ್ದು. ಸಾರ್ವಜನಿಕ ವಲಯದಲ್ಲೂ ಕೂಡ ಇದೇ ಅಭಿಪ್ರಾಯ ವ್ಯಕ್ತವಾಗಿರುವುದು ಮತ್ತು ಮೇ 1ರಿಂದ 18 ವರ್ಷ ಮೇಲ್ಪಟ್ಟವರಿಗೆ ಲಸಿಕೆ ಹಾಕಿಸಿಕೊಳ್ಳಬಹುದು ಅಂತ ಹೇಳಿ ಈಗಾಗಲೇ ಕೇಂದ್ರ ಸರ್ಕಾರ ಘೋಷಣೆ ಮಾಡಿರುವಂತದ್ದು. ಹಾಗಾಗಿ ಸರ್ಕಾರವೇ ಮುಂದೆ ಬಂದು ಉಚಿತ ಲಸಿಕೆ ನೀಡುವಂತೆ ಸಿಎಂಗೆ ಈಗಾಗಲೇ ಆಂತರಿಕವಾಗಿ ಕೂಡ ಒತ್ತಡ ಹೆಚ್ಚಾಗಿರುವಂತದ್ದು. ಅಲ್ಲದೆ ಕೋವಿಡ್ ನಿರ್ವಹಣೆಯಲ್ಲಿ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಅಂತ ಹೇಳಿ ಪ್ರತಿಪಕ್ಷಗಳು ಒಂದ್ ಕಡೆ ಹೇಳ್ತಿದ್ರೆ, ಮತ್ತೊಂದು ಕಡೆ ಆಕ್ಸಿಜನ್, ರೆಮಿಡಿಸಿವಿಯರ್ ಇಂಜೆಕ್ಷನ್, ಬೆಡ್, ಐಸಿಯು, ಆಂಬ್ಯುಲೆನ್ಸ್ ಕೊರತೆಯಿಂದ ಜನಗಳು ಕೂಡ ರೋಸುತ್ತಿರುವಂತದ್ದು. ಸರ್ಕಾರದ ವಿರುದ್ಧ ಇದೀಗ ಜನಾಭಿಪ್ರಾಯ ಕೂಡ ಮೂಡಿರುವಂತದ್ದು. ಇಂತಹ ಸಂದರ್ಭದಲ್ಲಿ ಲಸಿಕೆ ಆದ್ರೂ ಉಚಿತವಾಗಿ ಕೊಡುವಂತೆ ಈಗಾಗಲೇ ಸಿಎಂಗೆ ಅನೇಕರು ಸಲಹೆಯನ್ನು ಕೊಟ್ಟಿರುವಂತದ್ದು. ಈಗಾಗಲೇ ಸರ್ಕಾರ 400 ಕೋಟಿ ರೂಪಾಯಿ ವೆಚ್ಚದಲ್ಲಿ ಲಸಿಕೆ ಖರೀದಿಗೆ ಮುಂದಾಗಿದೆ. ಅಲ್ಲದೆ ಉಚಿತವಾಗಿ ಒಂದು ವೇಳೆ ನೀಡೋದಾದ್ರೆ ರಾಜ್ಯದ ಜನತೆಗೆ 2,000 ಕೋಟಿಗೂ ಹೆಚ್ಚು ವೆಚ್ಚವಾಗಬಹುದು ಅಂತ ಹೇಳಿ ಈಗಾಗಲೇ ಅಂದಾಜು ಕೂಡ ನಡೆಸಲಾಗಿದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಸೋಮವಾರ ಬೆಳಿಗ್ಗೆ ಮಹತ್ವದ ಸಚಿವ ಸಂಪುಟ ಸಭೆ ನಡೀತಿದೆ. ಈ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಸಚಿವರೊಂದಿಗೆ ಚರ್ಚೆಯನ್ನು ನಡೆಸಿದ್ದಾರೆ ಮತ್ತು ಉಚಿತ ಲಸಿಕೆ ನೀಡುವ ಸಂಬಂಧಪಟ್ಟ ಕೂಡ ರಾಜ್ಯದ ಆರ್ಥಿಕ ಪರಿಸ್ಥಿತಿಯನ್ನು ನೋಡಿಕೊಂಡು ಮತ್ತು ಹಣಕಾಸಿನ ಸ್ಥಿತಿಗತಿಯ ಬಗ್ಗೆ ಕೂಡ ಚರ್ಚೆಯನ್ನು ನಡೆಸಿ ಅಂತಿಮವಾಗಿ ಉಚಿತ ಲಸಿಕೆ ನೀಡುವ ಬಗ್ಗೆ ಮಹತ್ವದ ಚರ್ಚೆಯನ್ನು ನಡೆಸಲಿದ್ದಾರೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು. ನಂತರ ಎಲ್ಲಾ ಸಚಿವರ ಅಭಿಪ್ರಾಯವನ್ನು ಪಡೆದು ಉಚಿತ ಲಸಿಕೆ ನೀಡುವ ಸಂಬಂಧಪಟ್ಟಾಗೆ ಅಂತಿಮವಾಗಿ ನಿರ್ಧಾರವನ್ನ ಪ್ರಕಟಿಸಲಿದ್ದಾರೆ ಅಂತ ಹೇಳಲಾಗ್ತದೆ. ಮೂಲಗಳ ಪ್ರಕಾರ ಎಲ್ಲ ಒಂದ್ ಕಡೆ ಈಗಾಗಲೇ ಬೇರೆ ಬೇರೆ ವಲಯಗಳಿಂದ ಕೂಡ ಚಿದಾನ್ ಪಟೇಲ್, ಈಗ ಸಾಕಷ್ಟು ತೆಲಂಗಾಣ ಮುಖ್ಯಮಂತ್ರಿ, ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಗಳು, ಕೇರಳದ ಮುಖ್ಯಮಂತ್ರಿಗಳು ಇವರೆಲ್ಲರೂ ಕೂಡ ಕೇಂದ್ರ ಸರ್ಕಾರವನ್ನ ಮನವಿ ಮಾಡ್ಕೊಂಡಿದ್ದಾರೆ. ಅದ್ರ ಒಂದು ಸ್ವಲ್ಪ ಹೇಳ್ತೀನಿ. ಇಲ್ಲಿ ತೆಲಂಗಾಣದ ಮುಖ್ಯಮಂತ್ರಿಗಳು ಪತ್ರವನ್ನ ಬರೆದಿದ್ದಾರೆ. 1 ನೇಷನ್ 1 ಟ್ಯಾಕ್ಸು, 1 ನೇಷನ್ 1 ಎಲೆಕ್ಷನ್ ಅಂತೀರಾ, ಈ ರೀತಿಯಾಗೆಲ್ಲ ಹೇಳ್ತೀರಾ ನೀವು ಮೋದಿ ಅವರೇ. 1 ನೇಷನ್ ಫ್ರೀ ವ್ಯಾಕ್ಸಿನ್ ಯಾಕೆ ಕೊಡ್ತಾ ಇಲ್ಲ ನೀವು? ಕೊಡಿ ಎಲ್ರಿಗೂ ಕೂಡ. PM ಕೇರ್ಸ್ ದುಡ್ಡು ನೀವೇ ತಗೊಂಡಿದ್ದೀರಾ, ಸಂಸದ ದುಡ್ಡನ್ನ ನೀವೇ ತಗೊಂಡಿದ್ದೀರಾ, ಎಲ್ಲ ದೊಡ್ಡ ದೊಡ್ಡ ಖಾಸಗಿ ಕಂಪನಿಗಳ ದುಡ್ಡನ್ನ ನೀವೇ ತಗೊಂಡಿದ್ದೀರಾ, ಯಾಕೆ ಕೊಡೋದಿಲ್ಲ ಅಂತೆಲ್ಲ ಪ್ರಶ್ನೆ ಮಾಡಿದ್ದಾರೆ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳೇನಾದ್ರೂ ಪತ್ರ ಬರೆಯುವಂತ ಸಾಧ್ಯತೆ ಇದೆಯಾ ಈ ರೀತಿಯಾಗಿ? ಪೃಥ್ವಿರಾಜ್ ಹಾರ್ನಳ್ಳಿ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆಯುವಂತ ಅಷ್ಟೊಂದು ಪತ್ರ ಬರೆಯೋದು ಬಹುತೇಕ ಕಷ್ಟ ಸಾಧ್ಯ ಅಂತ ಹೇಳಲಾಗ್ತದೆ. ಇದುವರೆಗೂ ಕೂಡ ರಾಜ್ಯಕ್ಕೆ ಬೇಕಾಗಿರುವಂತ ಯಾವುದೇ ಅನುದಾನ ವಿಚಾರವಾಗಿ ರಾಜ್ಯ ಸರ್ಕಾರ ಆಗ್ಲಿ ಇಲ್ಲಿಂದ ಆರಿಸಿ ಹೋಗಿರ್ತಕ್ಕಂಥ ಬಿಜೆಪಿಯ ಸಂಸದರು ಕೂಡ ಕೇಂದ್ರ ಸರ್ಕಾರವನ್ನು ಪ್ರಶ್ನೆ ಮಾಡಿಲ್ಲ. ಅಂತ ಧೈರ್ಯವನ್ನು ಕೂಡ ಮುಖ್ಯಮಂತ್ರಿಗಳು ಮಾಡಲ್ಲ ಎಂಬ ಜನಾಭಿಪ್ರಾಯ ಮತ್ತು ವಿಪಕ್ಷಗಳ ಆರೋಪ ಕೂಡ ಇರುವಂತದ್ದು. ಇದರ ಬೆನ್ನಲ್ಲೇ ಇದೀಗ ರಾಜ್ಯದಲ್ಲೂ ಕೂಡ ಉಚಿತವಾಗಿ ಲಸಿಕೆ ನೀಡುವಂತ ಒತ್ತಡ ಏರಿದ್ರಿಂದ ಈಗಾಗಲೇ ಕೇಂದ್ರ ಸರ್ಕಾರ ಕೂಡ ರಾಜ್ಯಗಳಿಗೆ 50% ಉಚಿತ ಲಸಿಕೆ ನೀಡುವ ಸಂಬಂಧಪಟ್ಟಾಗೆ ಈಗಾಗಲೇ ಪ್ರಕಟಣೆ ಮಾಡಿರೋದ್ರಿಂದ ಸರ್ಕಾರ ಕೆಲವು ಕಡೆ ಉಚಿತ ಲಸಿಕೆ ಕೊಡೋಕೆ ಕೂಡ ಅನುಕೂಲ ಆಗುತ್ತೆ. ಯಾಕಂತಂದ್ರೆ ಈಗಾಗಲೇ ಸರ್ಕಾರ ಸಂಪೂರ್ಣವಾಗಿ ಕೋವಿಡ್ ನಿರ್ವಹಣೆಯಲ್ಲಿ ವಿಫಲವಾಗಿರುವಂತದ್ದು. ಜನ ಬೀದಿಯಲ್ಲಿ ಸಾಯ್ತಿದ್ದಾರೆ, ಆಸ್ಪತ್ರೆಗಳಲ್ಲಿ ಬೆಡ್ ಇಲ್ಲ, ಐಸಿಯು ಇಲ್ಲ ಅಂತ ಹೇಳಿ ಜನ ಕೂಗಾಟ ಆಗ್ತಿದ್ರೆ. ಅಟ್ಲೀಸ್ಟ್ ಕೋವಿಡ್ ಇಂದ ಸತ್ತವರನ್ನ ಏನು ಚಿತಾಗಾರದಲ್ಲಿ ಕೂಡ ಅವ್ರನ್ನ ಸುಡ್ಲಿಕ್ಕೂ ಕೂಡ ಎಲ್ಲೊಂದ್ ಕಡೆ ಸಮಯ ಆಗ್ತಿಲ್ಲ. ಈ ಎಲ್ಲದರ ನಡುವೆ ಕೂಡ ಸರ್ಕಾರಕ್ಕೆ ಇದು ಅನಿವಾರ್ಯ ಆಗಿದ್ದರಿಂದ ಸೋಮವಾರ ನಡೀತಕ್ಕಂತ ಸಚಿವ ಸಂಪುಟ ಸಭೆಯಲ್ಲಿ ಪ್ರಮುಖವಾಗಿ ಲಸಿಕೆ ಉಚಿತ ಸಂಬಂಧಪಟ್ಟಾಗೆ ಮುಖ್ಯಮಂತ್ರಿಗಳು ಚರ್ಚೆ ನಡೆಸಿದ್ದಾರೆ. ಮೂಲಗಳ ಪ್ರಕಾರ ಆರಂಭದಲ್ಲಿ BPL ಕಾರ್ಡ್ ಹೊಂದಿರುವಂತವರಿಗೆ ಆರಂಭದಲ್ಲಿ ಉಚಿತ ಲಸಿಕೆ ನೀಡುವ ಸಂಬಂಧಪಟ್ಟಾಗೆ ಪ್ರಕಟ ಸಾಧ್ಯತೆ ಕೂಡ ಹೇಳಲಾಗ್ತಿದೆ. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಚಿದಾನ್ ಪಟೇಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಪ್ರತಿಯೊಬ್ಬ ಭಾರತೀಯರಿಗೂ ಕೂಡ ಕೋವಿಡ್ ಲಸಿಕೆ ಪಡೆಯುವಂತಹ ಹಕ್ಕಿದೆ ಎಂಬ ಸಂಜೀವಿನಿ ಅಭಿಯಾನ ಶುರುವಾಗಿದೆ. ಇದಕ್ಕೆ ನೆಟ್ವರ್ಕ್ 18 ಕೂಡ ಸಾಥ್ ಕೊಟ್ಟಿದೆ. ಈ ಸೋಂಕಿನ ವಿರುದ್ಧ ಎಲ್ಲರೂ ಹೋರಾಟ ಮಾಡಿದ್ರೆ ಮಾತ್ರ ನಾವೆಲ್ಲ ಗೆಲ್ಲಬಹುದಾಗಿದೆ. ದೇಶದಲ್ಲಿ ಯಾರು ಕೂಡ ಸುರಕ್ಷಿತರಲ್ಲ, ಎಲ್ಲರೂ ಸುರಕ್ಷಿತರಾಗುವವರೆಗೆ ಎಂಬ ಘೋಷವಾಕ್ಯದೊಂದಿಗೆ ಸಂಜೀವಿನಿ ಅಭಿಯಾನವನ್ನು ನಡೆಸಲಾಗ್ತಾ ಇದೆ.